ಆದ್ರೆ ಬಿಜೆಪಿಯ ಕೆಲವು ಶಾಸಕರ ಹೇಳಿಕೆಗಳೇನಂದ್ರೆ ಈ ಪ್ರಾಂತ್ಯಗಳಲ್ಲಿ ನಮ್ಮ ಸ್ಟ್ರಾಂಗ್ ಬೇಸ್ ಇದೆ, ಆ ಕಾರಣಕ್ಕಾಗಿ ಮುಂದಿನ ಯಾವುದೇ ಕೋಲೇಷನ್ ಟಾಕ್ಸ್ ನಡೀಬೇಕಾದ್ರೆ ಇಲ್ಲಿ ಯಾವ್ದು ಕಾಂಪ್ರಮೈಸ್ ಮಾಡ್ಕೋಬಾರ್ದು, ಜೆಡಿಎಸ್ ಹಾಸನ ಮಂಡ್ಯದಂತ ಜಿಲ್ಲೆಗಳು ಎಲ್ಲಿ ಜೆಡಿಎಸ್ ನ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಜಾಗದಲ್ಲಿ ತಮ್ಮದೇ ಆದ ಸೀಟ್ಗಳನ್ನ ಹೆಚ್ಚು ಮಾಡ್ಕೋಬೇಕು ಅನ್ನುವಂತ ಹೇಳಿಕೆಗಳನ್ನ ಬಿಜೆಪಿಯ ಶಾಸಕರುಗಳು ನಾಯಕರುಗಳು ಕೊಡ್ತಿರುವಂತದ್ದು ಎಷ್ಟು ಸಮಂಜಸ? ಜೆಡಿಎಸ್ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲೇಬೇಕು ಅಂತ ನೀವು ಒತ್ತಾಯ ಮಾಡಿದ್ರೆ 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸುಮ್ಮನೆ ಒಂದು 4-5 ಕ್ಷೇತ್ರ ಉದಾಹರಣೆ ಕೊಡ್ತೀನಿ. ಸೌದತ್ತಿ 32,000 ಓಟ್ ತಗೊಂಡಿದೀವಿ, ಶೃಂಗೇರಿ 19,000 ಓಟ್ ತಗೊಂಡಿದೀವಿ, ತಿಪ್ಟೂರು 31,000 ಓಟ್ ತಗೊಂಡಿದೀವಿ, ಕಡೂರು ನಾನಾ ಕ್ಷೇತ್ರಗಳು ನಾನು ಬೇಕಾದ್ರೆ ಹೊರಗಡೆ ಹಾಕ್ತೀನಿ ವಿಚಾರನ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ, ಇದು ದಯಮಾಡಿ. ಇವತ್ತು ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದೀವಿ. ಜೊತೆಯಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ. ಇಂಥ ಸರ್ಕಾರವನ್ನ ಹೊರಗಡೆ ಇಡಬೇಕು, ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ. ಹಾಗಾಗಿ ಈ ತರ ಕ್ಷೇತ್ರವಾರು 40,000 30,000 ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ. ಅದಿವತ್ತು ಚರ್ಚೆ ಮಾಡೋದು ಬೇಡ. ಪ್ಯಾನ್ ಕರ್ನಾಟಕ ನಾನು ಕೊಡ್ಬೋದು ನಿಮ್ಗೆ ಪಟ್ಟಿ.